ತಿನ್ನೋ ಬಡತನ, ಒಂದೊತ್ತು ಹೊಟ್ಟೆಗೆ ಹಿಟ್ಟು ಸಿಕ್ಕರೆ ಇನ್ನೊಂದು ಹೊತ್ತು ಸಿಗುವ ಭರವಸೆ ಇಲ್ಲ. ರಾತ್ರಿ ಆದರೆ ದೀಪದ ಬೆಳಕಿಲ್ಲ. ಮಳೆ ಬಂದ್ರೆ ಆಶ್ರಯ ಪಡಿತೀನಿ ಅನ್ನೋದಕ್ಕೆ ಒಂದು ಆಶ್ರಯ ಮನೆ ಇಲ್ಲ. ಮತ್ತೆ ನಿಮಗೆ ಇರಾಕ್ ಮನಿ ಇಲ್ಲಲ್ರಿ, ಹೆಂಗ್ ಮಾಡ್ತೀರಿ? ಮನಿ ಏನ್ ಮಾಡೋಗ್ರಿ, ಮಾಡೇ ಇಲ್ರಿ. ಮಾಡ್ತೀನಿ ಅಂತಾರ, ಆ ಕಡೆ ಹೋಗ್ಬಿಡ್ತಾರ, ಹೊಳ್ಳಿ ಬರಲ್ರಿ. ಜಾಗ ಆದ್ರಿ, ಆದ್ರ ಮನಿ ಇಲ್ಲ. ಮತ್ತ ಅದ್ ಮನಿ ಹಾಕಿಲ್ಯಾಕ್ರಿ ಅವ್ರು? ಮತ್ ಜಾಗ ಅದಲ್ರಿ ನಿಮ್ಗ್, ನೀವ್ ಕೇಳ್ಬೇಕಾಗಿತ್ತಲ್ರಿ ನಮ್ಗ ಒಂದ್ ಮನಿ ಹಾಕೊಡ್ರಿ ಅಂತ ಹೇಳಿ. ಮತ್ತ ಏನ್ ರೊಕ್ಕ ಕೊಡ್ರಿ ಒಂದ್ ಸೊಳ್ಳೆ. ಎಷ್ಟ್ ಕೇಳ್ಯಾರ್ರಿ? 10-12 ಸಾವಿರ ರೂಪಾಯಿ ಕೇಳ್ಯಾರ್ರಿ. 10-12 ಸಾವಿರ ರೂಪಾಯಿ ರೀ. ಏನಾದ್ರು ಜಮಾ ಮಾಡ್ರಿ, ಕೊಡ್ಬೇಕಂತ ಹೇಳಿ. ಎಲ್ಲಿ ನಮ್ಗೆ ತಿನ್ನಕ್ಕೆ ಇದು ಇಲ್ಲ, ಎಲ್ಲಿ ಜಮಾ ಮಾಡನ್ರಿ? ನಾವು ತಿನ್ಲಿಕ್ಕೆ ಇಲ್ಲ, ಇನ್ನ ಅವ್ರಿಗೆ ಜಮಾ ಮಾಡಿ ಕೊಟ್ಟು ಇನ್ನು ಮನಿ ಕಟ್ಕೊಂಡು ಇಲ್ಲಿ ಏನೋ ಮಣ್ಣಿಗೆ ಹೋಗೋದು ಒಂದೇ ಒಳಗೆ. ನಮಸ್ಕಾರ ವೀಕ್ಷಕರೇ, ಉದಂತ ನ್ಯೂಸ್ಗೆ ಸ್ವಾಗತ. ನಾನು ಪ್ರವೀಣ್. ವೀಕ್ಷಕರೇ, ನಿನ್ನೆ ಒಂದು ಸ್ಪಾಟಿಗೆ ಹೋದ್ವಿ. ಏನು ಅಂತಂದರೆ, ಇದೇ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಸ್ಪಾಟು, ಅಫ್ಜಲ್ಪುರ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಬಂಕಲಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಉಡ್ಚನಹಟ್ಟಿ, ಒಂದು ಸಣ್ಣ ಪುಟ್ಟ ಗ್ರಾಮ, ಅಂದರೆ ಹೊಸ ಬಡಾವಣೆ ಇರ್ತಕ್ಕಂಥ ಒಂದು ಪ್ಲೇಸಿಗೆ ಹೋಗಿದ್ವಿ. ಆ ಪ್ಲೇಸಲ್ಲಿ ನೋಡಿದಾಗ ಒಂದು ಕುಟುಂಬಕ್ಕೆ ಭೇಟಿಯಾಗಿದ್ವಿ. ಆ ಕುಟುಂಬ ಯಾವ ಪರಿಸ್ಥಿತಿಯಲ್ಲಿ ಇತ್ತು ಅನ್ನೋದು ನೋಡಿ, ಇಂಥ ಒಂದು ನಮ್ಮ ತಾಲೂಕಿನಲ್ಲಿ ಇಂಥ ಒಂದು ಕುಟುಂಬಗಳು ಬದುಕ್ತಾ ಇದ್ದಾವೆ ಅನ್ನೋದಕ್ಕೆ. ಭಾರತ ಸಂವಿಧಾನ ಬರೆದ್ರು, ಭಾರತ ಸ್ವತಂತ್ರವಾಯಿತು ಮತ್ತು ಭಾರತ ಸಂವಿಧಾನಬದ್ಧವಾಗಿ ಸರ್ಕಾರ ನಡೆಯುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಂವಿಧಾನಬದ್ಧವಾಗಿ ಸರ್ಕಾರ ನಡೀತಾ ಇದ್ದೇ ಆದರೆ ಇಂಥ ಒಂದು ಬಡತನದಲ್ಲಿರ್ತಕ್ಕಂಥ ಒಂದು ಕುಟುಂಬಕ್ಕೆ ನ್ಯಾಯ ಸಿಗ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಜನಪ್ರತಿನಿಧಿಗಳು ಅಂತಂದಾಗ ಗ್ರಾಮ ಪಂಚಾಯಿತಿಯಿಂದ ಹಿಡಿದು MP ವರೆಗೆ ಎಲೆಕ್ಷನ್ ಬಂದರೆ ಸಾಕು, ಪ್ರತಿ ಮನೆಗೆ ಡೋರ್ ಟು ಡೋರ್ ವಿಸಿಟ್ ಹೋಗಿ ನಮಗೆ ಮತ ಕೊಡಿ ಅಂಥೇಳಿ ಕೈ ಮುಗಿದು ಕೇಳ್ತೀರಿ. ಆ ಕೇಳೋ ಮೂಮೆಂಟಲ್ಲಿ ಆ ಮನುಷ್ಯ ಯಾವ ರೀತಿಯಾಗಿ ಬದುಕ್ತಾ ಇದ್ದಾನೆ, ಆ ಮನೆ ಯಾವ ರೀತಿಯಾಗಿದೆ, ಅವನು ಎಂಥ ಪರಿಸ್ಥಿತಿ ಒಳಗೆ ಬದುಕ್ತಾ ಇದ್ದಾನೆ, ನಿಮ್ಮ ಕಣ್ಣಿಗೆ ಏನು ಕಾಣಲ್ವ. ತಾಲೂಕು ಪಂಚಾಯತಿ ಮೆಂಬರ್ ಆದರು, ಜಿಲ್ಲಾ ಪಂಚಾಯತಿ ಸದಸ್ಯರಾದರು, ಉಪ ಸದಸ್ಯರಾದರು, ಎಲ್ಲರೂ ಇದ್ರು. ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರು, ಸದಸ್ಯರಾದರು. ಇವರೆಲ್ಲವನ್ನು ಚುನಾಯಿತ ಜನಪ್ರತಿನಿಧಿಗಳಾದವರು. ಇಂಥ ಒಂದು ಕುಟುಂಬ ಯಾವ ರೀತಿಯಾಗಿ ಬದುಕ್ತಾ ಇದೆ ಅಂತ ನಿಮ್ಮ ಕಣ್ಣಿಗೆ ಕಾಣಲಿಲ್ವಾ? ಕಂಡಿದ್ರು ನೀವು ಸುಮ್ಮನೆ ಕುಂತ್ರ. ಯಾಕಂದರೆ ನೀವು ದುಡ್ಡನ್ನೇ ಇಂಪಾರ್ಟೆಂಟ್ ಅಂದ್ಕೊಂಡ್ರೋ ಗೊತ್ತಿಲ್ಲ. ಇಡೀ ತಾಲೂಕಿನಲ್ಲಿ ವ್ಯವಸ್ಥೆ ಏನು ನಡೀತಾ ಇದೆ ಅಂದರೆ, ದುಡ್ಡು ಕೊಟ್ಟರೆ ಮನೆ ಹಂಚಿಕೆ, ಊಹಾಪೋಹಗಳು ಕೇಳಿ ಬರ್ತಾ ಇದೆ. ಆದರೆ ನಾವು ಸ್ಪಾಟಿಗೆ ಹೋದಾಗ ಅಲ್ಲಿರ್ತಕ್ಕಂಥ ಸ್ಪಾಟಲ್ಲಿ ಇಂಥ ಒಂದು ಬಡ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ವೃದ್ಧ, ಎಷ್ಟು ಅಂದರೆ ಅವನು 80ರ ಇಳಿ ವಯಸ್ಸು, ಅವನಿಗೆ ಹೊರಗೆ ಹೋಗಿ ಕೆಲಸ ಮಾಡೋಕ್ಕೂ ಆಗಲ್ಲ. ಎಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತಂದರೆ, ಅವ್ರು ಹೇಳ್ತಾರೆ 12,000 ರೂಪಾಯಿ ನಮಗೆ ದುಡ್ಡು ಕೇಳಿದ್ರು ನಾವು ಎಲ್ಲಿದು ಕೊಡೋಕ್ಕಾಗುತ್ತಮ್ಮ, ನಮಗೆ ತಿನ್ನಕ್ಕೆ ಗತಿ ಇಲ್ಲ, ಆದರೂ ನಾವು ಬದುಕ್ತಾ ಇದ್ದೀವಿ, ನಮ್ಗೆ ದುಡ್ಡು ಕೇಳ್ದು ಅಂತ ಹೇಳಿಬಿಟ್ಟು ಯಾರು ಹೇಳ್ತಾರಂದ್ರೆ ಆ ವೃದ್ಧ ಹೇಳ್ತಾನೆ. ನಿಜಕ್ಕೂ ಆ ಮಾತು ಕೇಳಿದಾಗ ಏನು ಅನ್ನಿಸ್ತು ಅಂತಂದರೆ, ಈ ಒಂದು ಭೂಮಿ ಮೇಲೆ ಬದುಕುವಂಥ ಪ್ರತಿಯೊಂದು ಮನುಷ್ಯಗೆ ದುಡ್ಡಿದ್ರೆ ಮಾತ್ರ ಬದುಕು, ಇಲ್ಲ ಅಂದರೆ ಇಲ್ಲ ಅಂತಾನೆ ಅನಿಸ್ತು. ಯಾಕಂದ್ರೆ ಆ ಸ್ಪಾಟಲ್ಲಿ ಆ ಮಾತು ಕೇಳಿದಾಗ ಚುನಾಯಿತ ಜನಪ್ರತಿನಿಧಿಗಳು ಏನು ಮಾಡ್ತೀರಿ ಅಂತಂದರೆ, ಚುನಾವಣೆ ಸಂದರ್ಭದಲ್ಲಿ, ವೋಟಿಂಗ್ ಮಾಡೋ ಸಂದರ್ಭದಲ್ಲಿ ಏನಾದರೂ ಒಬ್ಬರು ಓಟ್ ನಿಂತಿತ್ತು ಅಂತಂದರೆ, ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆ ಬಂತು ಅಂತಂದರೆ ಅವ್ರಿಗೆ ನಡೆಯೋಕ್ಕಾಗಲ್ಲ ಅಂತಂದರೆ ನೀವು ಏನು ಮಾಡ್ತೀರಿ ಅಂತಂದರೆ, ನಿಮ್ಮ ವೈಯಕ್ತಿಕವಾದ ವಾಹನಗಳನ್ನು ತಗೊಂಡು ಹೋಗಿ ಅವ್ರನ್ನ ಕರೆದುಕೊಂಡು ಬಂದು ನೀವು ಓಟ್ ಹಾಕಿಸ್ಕೋತೀರಿ. ಆ ಓಟ್ ಹಾಕಿಸ್ಕೊಳ್ಳೋ ಸಂದರ್ಭದಲ್ಲಿ ನಿಮ್ಗೇನು ಅನ್ಸಲ್ವಾ? ಇಂಥ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಬ್ಬ ವೃದ್ಧರಿಗೆ, ಇಂಥ ಒಂದು ಬಡತನದಲ್ಲಿರ್ತಕ್ಕಂಥ ಕುಟುಂಬಕ್ಕೆ ನೀವು ನ್ಯಾಯ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಬರಲ್ವಾ? ಆ ಓಟ್ ಹಾಕಿಸ್ಕೋಬೇಕಾದ್ರೆ ನೀವು ಬೇಕು ಅವ್ರ ಕಡೆಯಿಂದ ನಿಮಗೆ ನೀವು ಕೊಡ್ತಕ್ಕಂಥ, ಅದು ನಿಮ್ಮ ಮನೆಯಿಂದಲ್ಲ, ಸರ್ಕಾರದಿಂದ ಬಂದಿರತಕ್ಕಂಥ ಒಂದು ಆಶ್ರಯ ಯೋಜನೆಯಲ್ಲಿ ಇರ್ತಕ್ಕಂಥ, ನಿಮ್ಮ ಗ್ರಾಮ ಪಂಚಾಯತಿಗೆ ಬಂದಿಲ್ಲ ಅಂತಂದ್ರೂ ಒಂದು ಬೇರೆ ಮಾತು. ಆಲ್ರೆಡಿ ಬಂದಿದ್ದಾವೆ 68 ಮನೆಗಳು ನಿಮ್ಮ ಗ್ರಾಮ ಪಂಚಾಯತಿಗೆ ಬಂದಿದ್ದಾವೆ. ಅವು ಹಂಚಿಕೆ ಕೂಡ ಮಾಡಿದ್ದೀರಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಎಂಥವ್ರಿಗೆ ಹಂಚಿಕೆ ಮಾಡಿದ್ರಿ? ಎಂಥವ್ರಿಗೆ ಹಂಚಿಕೆ ಮಾಡಿದ್ರಿ? ಮನೆಗಳು ಇರ್ತಕ್ಕಂಥವ್ರಿಗ ಬಿಲ್ಡಿಂಗ್ ಮೇಲೆ ಇನ್ನೊಂದು ಬಿಲ್ಡಿಂಗ್ ಕಟ್ಟಕ್ಕೆ ಕೊಟ್ರಾ? ಎಂಥವ್ರಿಗೆ ಕೊಟ್ರಿ? ಇಂಥ ನಿರ್ಗತಿಕವಾಗಿ ಬದುಕ್ತಕ್ಕಂಥ ಕುಟುಂಬ ಕಾಣಲಿಲ್ವಾ? ಶಾಸಕರೇ, ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಅನ್ಸ್ಕೊಂಡು ಮಗು ಮನಸ್ಸಿನ ಶಾಸಕರು ಅಂತ ಹೇಳ್ತಾರೆ. ಆದರೆ ನಿಮ್ಮ ಕೆಳಗಡೆ ಇರ್ತಕ್ಕಂಥ ಚುನಾಯಿತ ಜನಪ್ರತಿನಿಧಿಗಳಿಗೆ ನೀವು ಹೇಳಬೇಕಾಗಿತ್ತಲ್ಲ, ಒಬ್ಬ ನಿರ್ಗತಿಕ ಕುಟುಂಬದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥಿತವಾದ ಮನೆ ಮಾಡಿಕೊಡಿ ಅಂತ ಹೇಳಬೇಕಾಗಿತ್ತು. ನೀವು ಹೇಳಿದ್ರೋ ಬಿಟ್ಟಿದ್ರೋ ಅದು
ಗೊತ್ತಿಲ್ಲ. ಆದ್ರೆ ಇಲ್ಲಿ ಮನೆಗಳು ಯಾವ ರೀತಿ ಹಂಚಿಕೆ ಆಗ್ತಾ ಇದ್ದಾವೆ ಅಂತಂದ್ರೆ, ಬಡತನದಲ್ಲಿ ಇರ್ತಕ್ಕಂಥ ನಿರ್ಗತಿಕ ಕುಟುಂಬದಲ್ಲಿ ಇರ್ತಕ್ಕಂಥ ಬಡವರಿಗೆ ಮನೆ ಆಗ್ತಾ ಇಲ್ಲ. ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಮನೆ ಕೊಡ್ತಾ ಇದ್ದಾರೆ. 2500 ಮನೆಗಳು ಬಂದಿದ್ದಾವೆ ಹೊರತು ಅವು ಎಂತ ಕುಟುಂಬಕ್ಕೆ ಹೋಗ್ತಾ ಇದ್ದಾವೆ ಅನ್ನೋದು ನಿಮ್ ಗಮನಕ್ಕೆ ಏನಾದ್ರೂ ಇದೆಯಾ ಶಾಸಕರೇ? ಅಭಿವೃದ್ಧಿ ಅಂತ ಹೇಳ್ತೀರಿ, ನಮ್ಮ ತಾಲೂಕಿಗೆ ಅಭಿವೃದ್ಧಿ ಮಾಡ್ತಾ ಇದ್ದೀರಿ, ಪ್ರತಿಯೊಂದು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಯಾವ ಅಭಿವೃದ್ಧಿ? ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇಲ್ಲ ಅಂತಂದ್ರೆ, ಒಂದು ಆಶ್ರಯಲ್ಲಿ ಬದುಕ್ತಾ ಇಲ್ಲ ಅಂತಂದ್ರೆ ನೀವು ಮಾಡ್ತಕ್ಕಂಥ ಅಭಿವೃದ್ಧಿ ಆದ್ರೆ ಯಾರಿಗೆ? ಮತ್ತು ಅವ್ರಿಗೆ ನೋಡಿದ್ರೆ ಇನ್ನೊಂದೇನು ಅಂತಂದ್ರೆ, ಕಾಲು ಇಲ್ಲ ಅವರಿಗೆ ನಡೆದುಕೊಂಡು ಹೋಗಕ್ಕೆ. ರಾಷನ್ ಕಾರ್ಡ್ ಇದೆ, ತಂಬಾಗ್ತಾ ಇಲ್ಲ, ವಯಸ್ಸು 80 ಇಳಿಯ ವಯಸ್ಸು. ಅವ್ರು ತಿನ್ನೋದಾದ್ರೆ ಏನ್ರಿ? ಹೆಸರು ಸಂಜೀವ್ ಅದ. ರಾಷನ್ ಕಾರ್ಡ್ ಅದಾವ್ರಿ, ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅವೆಲ್ಲ ಅದಾವ್ರಿ, ಡಾಕ್ಯುಮೆಂಟ್ಸ್. ಆಧಾರ್ ಕಾರ್ಡ್ ಅವ್ರಿ, ಪ್ಯಾನ್ ಕಾರ್ಡ್ ಇಲ್ರಿ. ಹಾ, ಆಧಾರ್ ಕಾರ್ಡ್ ಅದಾರಿ. ಹಾ, ವೃದ್ಧಾಪ್ಯ ವೇತನ ಅಂದ್ರ ವಯಸ್ಕರ ಆಗುದು ರೊಕ್ಕ ಏನಾದ್ರು ಬರ್ತಾವೇನ್ರಿ? ನನಗ್ 1200 ಬರ್ತಾವ್ರಿ, ಆಕಿಗೆ ಇಲ್ರಿ. ನಿಮ್ಗ್ 1200 ರೂಪಾಯಿ ಬರ್ತಾವ, ಅದ್ರ ಜೀವನ ನಡೆಸ್ತಾ ಇದೀರಿ. ಮತ್ ನಿಮ್ಗೆ ಇರಾಕ್ ಮನಿ ಇಲ್ಲಲ್ರಿ, ಹೆಂಗ್ ಮಾಡ್ತೀರಿ? ಮನಿ ಏನ್ ಮಾಡೋಗ್ರಿ, ಮಾಡೇ ಇಲ್ರಿ. ಮಾಡ್ತೀನಿ ಅಂತಾರ, ಆ ಕಡೆ ಹೋಗ್ಬಿಡ್ತಾರ, ಹೊಳ್ಳಿ ಬರಲ್ರಿ. ಯಾರಿಗಾದ್ರೂ ಹೇಳಿರೇನ್ರಿ? ಯಾರಿಲ್ರಿ, ಊರವ್ರಿ ಪಂಚಾಯತಿ ಅವ್ರು ಕೇಳಿದ್ರಿ ಈಗ ಬಂದು. ಹಾ ರೀ, ಜಾಗ ಆದ್ರಿ, ಹಾ ರೀ, ಆದ್ರ ಮನಿ ಇಲ್ಲ. ಮತ್ ಅದ್ ಮನಿ ಹಾಕಿಲ್ಯಾಕ್ರಿ ಅವ್ರು? ಮತ್ ಜಾಗ ಅದಲ್ರಿ, ನೀವ್ ಕೇಳ್ಬೇಕಾಗಿತ್ತಲ್ರಿ, ನಮ್ಗ ಒಂದ್ ಮನಿ ಹಾಕೊಡ್ರಿ ಅಂತ ಹೇಳಿ. ಹಾಕಲಾಗ್ಯಾರ್ರಿ. ಹಾಕಲಾಗ್ಯಾರ್ರಿ. ಏನ್ ಹೇಳ್ತಾರಿ? ಏನೋ ಮತ್ತೆ ಏನ್ ರೊಕ್ಕ ಕೊಡ್ರಿ ಒಂದ್ ಥೋಡೆ ರೊಕ್ಕ ಕೊಡುವತ್ ಹೇಳ್ತಾರ್ರಿ. ಥೋಡೆ ರೊಕ್ಕ ಕೊಟ್ರ ಮನಿ ಹಾಕ್ತೀನಿ ಅಂತ ಹೇಳತ್ತಾರೇನ್ರಿ? ಎಷ್ಟ್ ಕೇಳ್ಯಾರ್ರಿ? 10-12 ರೂಪಾಯಿ ಕೇಳ್ಯಾರ್ರಿ. 10-12 ರೂಪಾಯಿ ರೀ. ಏನಾದ್ರು ಜಮಾ ಮಾಡ್ರಿ, ಏನು ಕೊಡ್ಬೇಕಂತ ಹೇಳಿ? ಎಲ್ಲಿರಿ, ನಮ್ಗೆ ತಿಲ್ಲಕ್ಕೆ ಇದು ಇಲ್ಲ, ಎಲ್ಲಿ ಜಮಾ ಮಾಡನ್ರಿ? ಹೌದ್ರಿ. ನಾವು ತಿಲ್ಲಕ್ಕೆ ಇಲ್ಲ, ಇನ್ನ ಅವ್ರಿಗೆ ಜಮಾ ಮಾಡಿ ಕೊಟ್ಟು ಇನ್ನು ಮನಿ ಕಟ್ಕೊಂಡ್ ಇಲ್ಲಿ ಇರೋ ಮಣ್ಣಿಗೆ ಹೋಗೋದು ಒಂದೇ ಅವ್ರಿಗೆ. ನಾವ್ ಯಾರಿಗ ಹೇಳಿದ್ರಿ? ಯಾರು ಹೇಳ್ಬೇಕಲ್ರಿ, ನೀವು ಮನಿ ಕೇಳಿದ್ರೆ ಗೊತ್ತಾಗ್ಬೇಕಲ್ರಿ. 20,000 ರೂಪಾಯಿ ತಗೊಂಡ್ ಬಾ ಹಾತೇವಂದ್ರಿ. ಯಾರ ಅಂದಾರ್ರಿ? ಅಲ್ಲಿ ಹಳಿ ಊರಾಗ ಅಂದಾರಿ ಚೇರ್ಮನ್ಗಳು. ಈಗ ಎಲ್ಲಾರು ನಾವ್ ಎಲ್ಲಿ ಕೊಡ ನೀವು? ಇಲ್ಲಿ ಚೇರ್ಮನ್ ಯಾರ್ರಿ? ಈಗ ನನ್ ಕೊಟ್ಟಾರಿ ಎಲ್ಲಾರ ಅಂದ್ರೆ ಯಾರ್ಯಾರು ಕೊಟ್ಟಾರಿ? ಅಲ್ಲಿ ಹಳೆ ಊರ್ನ ಮಂದಿ ಕಳಿಸ್ಕೊಂಡಾರಿ ಅವ್ರು. ನನಗೆ ಏನ್ ಕೊಡು ಈಗ ಗ್ರಾಮ ಸಭಾ ತರ ಮಾಡ್ತಾರಲ್ಲ, ಅಲ್ಲಿ ಕರೆದಿಲ್ಲೇನ್ರಿ ನಿಮಗ? ಹೋದ್ರು ನಾವ್ ಹೋಗಿ ಮಾತಾಡಿದ್ರು ಕೇಳಲಾಗ್ಯಾರಿ, ನಮ್ ಹೆಸರು ಒಟ್ಟೆ ಬರೆಯಲಾಗ್ಯಾರಿ ಸರ್. ನಮ್ಮ ಮುಂದಕ್ಕೆ ಹೋಗ್ಬೇಕಂದ್ರ ಫೋನ್ ಇಲ್ರಿ. ನಾವೇನ್ ಏನ್ರಿ ನಿಮ್ ಹೆಸರೇನ್ರಿ? ನನ್ನ ಹೆಸರು ಲಲಿತಾ ಅದಾರಿ. ನಿಮ್ದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಅದಾವ್ರಿ? ತಗೊಳ್ರಲ್ಲ ನಾವು ಆದ್ರ ಅಲ್ಲಿ ಹೋದ್ರು ನಾವ್ ಮೇಲೆ ಹೇಳ್ತಾರಿ. ಅವ್ರು ಮೆಂಬರ್ಗಳು ಏನ್ ಹೇಳ್ತಾರ ಅದೇ ಬರೀತಾರ್ರಿ ಸರ್. ಅಲ್ಲಿ ಬಂದವ್ರು ಮತ್ ನಮ್ಗೆ ಯಾರು ಕೇರ್ ತೊಗೊಳಗ್ಯಾರಿ. ಯಾರ ಅದಾರಿ ವಾರ್ಡ್ ಮೆಂಬರ್? ಯಾರ ಅದಾರ್ರಿ? ಎಲ್ಲಾರು ಮತದಾನ ಹಾಕಳಾಗೆ ಬರ್ತಾರ್ರಿ ಅವ್ರು. ನೀವ್ ಆ ಟೈಮಿಗೆ ಕೇಳ್ಬೇಕಿಲ್ರಿ, ನೀವು ಓಟ್ ಕೇಳಕ್ ಬಂದಾಗ? ಮಾಡ್ತೇವ. ನಮ್ಮ ಅಕ್ಕಲ್ಲ, ನಮ್ಮ ಅವ್ವ ಅಲ್ಲ, ನಮ್ಮ ಔಷಿ, ನಮ್ಮ ಕಾಕಿ ಅನ್ಕೋತ ಬರ್ತಾರೆ ಅಳಗ. ಯಾಕಿರಲ್ಲ ಕೋರ ಕಡೆ ದಾನ ಮಾಡೋದು, ದಾನ ಮಾಡಿ ಬರ್ತೇವೆ. ಎಲೆಕ್ಷನ್ ಟೈಮಲ್ಲಿ ಮನಿ ಹಾಕ್ತೀನಿ ಅಂತ ಅಂತಾರ. ಈಗ ಮನಿ ಬಂದ್ಮೇಲೆ 20,000 ರೂಪಾಯಿ ಕೊಡ್ರಿ ಮನಿ ಹಾಕ್ತೀನಿ ಅಂತ ಹೇಳ್ತಾರ. ರೊಕ್ಕ ಕೊಡ್ರಿ ನಿಮ್ಗೆ 5 ಸಾರಿ ಪೈಲೆ ಮನಿ ಬರೀತೇವ್ರಿ. ನಾಳೆ ನೋಡ್ರಿ, ನೀವು ಮುಂದಿನ ಮಾದ್ರ ನೋಡ್ರಿ. ನೀವು ಎಲ್ಲ ನೀವು ಬರ್ತೀರಿ ಮಕ್ಕಳು ನಂಬಿಸಿ ಓಟ್. ಉಡ್ಚನಹಟ್ಟಿ ಹೊಸ ಬಡಾವಣೆ ವಾರ್ಡ್ ನಂಬರ್ 7ರಲ್ಲಿ ಸದಸ್ಯರು ನೀವು ಚುನಾವಣೆ ಸಂದರ್ಭದಲ್ಲಿ ಇಂಥ ಒಂದು ಬಡ ಕುಟುಂಬಕ್ಕೆ ಹೋಗಿ ನೀವು ನನಗೆ ಓಟ್ ಕೊಡಿ ಅಂತ ಹೇಳಿ ಓಟ್ ಕೇಳಿಲ್ವಾ? ಆ ಓಟ್ ಕೇಳಬೇಕಾದ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂತ ನಿಮ್ಗೆ ಕಣ್ಣಿಗೆ ಕಾಣಲಿಲ್ವಾ? ಆದರೆ ಚುನಾವಣೆ ಸಂದರ್ಭದಲ್ಲಿ ನೀವೇನು ಹೇಳ್ತೀರಿ ಅಂತಂದ್ರೆ, ಪ್ರತಿಯೊಬ್ಬರು ಜನಪ್ರತಿನಿಧಿಯಾದವರು ನಾವು ಚುನಾವಣೆಯಿಂದ ಗೆದ್ದು ಬಂದ್ರೆ ನಿಮಗೆ ಚರಂಡಿ ಮಾಡ್ತೀವಿ, ರಸ್ತೆ ಮಾಡ್ತೀವಿ, ಮನೆ ಹಾಕೊಡ್ತೀವಿ, ವ್ಯವಸ್ಥಿತವಾದ ನೀರು ಬರುವ ಹಾಗೆ ಮಾಡ್ತೀವಿ ಅಂತ ಹೇಳ್ತೀರಿ. ಆದ್ರೆ ಇವು ಯಾವ ಎಲ್ಲ ನೆನಪು ಮಾಡ್ಬಿಟ್ರ? ಮನುಷ್ಯನಲ್ಲಿ 12,000 ರೂಪಾಯಿ ಕೇಳಿದಂತ ಒಂದು ವ್ಯಕ್ತಿಗೆ ನಾಚಿಕೆ ಅಂತೂ ಬರ್ಲಿಲ್ವಾ? 12,000 ರೂಪಾಯಿ ನಮಗೆ ಬಂದು ಕೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂತ ಒಂದು ತಿನ್ನಕ್ಕೆ ಗತಿ ಇಲ್ಲದ ಪರಿಸ್ಥಿತಿಯಲ್ಲಿ ಇದ್ದವಂತ ವ್ಯಕ್ತಿ ಹತ್ರ ನೀವು 12,000 ಕೇಳ್ತೀರಿ ಅಂತಂದ್ರೆ ನೀವು ಎಷ್ಟು ನೀಚಿಗೆಟ್ಟವರು ಅಂತ ಹೇಳಿ, ನೀವು ನಿಜಕ್ಕೂ ಮನುಷ್ಯರೇ ಅಲ್ಲ ಅಂತ ಅನ್ಸುತ್ತೆ. ನೀವು ಬಡವರ ರಕ್ತ ಹೀರ್ತಿಂತಕ್ಕಂಥ ಒಬ್ಬ ಕ್ರಿಮಿಗಳು ಅಂತ ಕಾಣುತ್ತೆ. ವೃದ್ಧಾಪ್ಯ ವೇತನ ಬರುತ್ತೆ, ಇನ್ನೊಬ್ಬರಿಗೆ ವೃದ್ಧಾಪ್ಯ ವೇತನ ಬರಲ್ಲ. ಆದ್ರೆ ನಿಮ್ಮ ವಾರ್ಡಲ್ಲಿ ಇಂಥ ಒಂದು ವೃದ್ಧಾಪ್ಯ ವೇತನ ಬರಲ್ಲ ಅಂತಂದ್ರೆ ಇದು ಸರ್ಕಾರದಲ್ವ ಸ್ವಾಮಿ? ನೀವು ಮಾಡಿಕೊಡ್ಬೇಕಾಗಿತ್ತಲ್ಲ. ಆ ವಾರ್ಡ್ ನಂಬರ್ನ ಸೇವಕರು, ನೀವು ಸೇವಕನಾಗಿ ಆಯ್ಕೆ ಆದವರು, ನೀವು ಸದಸ್ಯರಾಗಿ ಆಯ್ಕೆ ಆಗ್ಬಿಟ್ರೆ ಸಾಕಾ? ನಾನು ಸದಸ್ಯರಾಗಿದ್ದೀನಿ, ನಾನು ಗ್ರಾಮ ಪಂಚಾಯತಿಯಲ್ಲಿ ಹೋಗ್ತೀನಿ, ಯಾವ ಅನುದಾನ ಬರುತ್ತೆ ಆ ಅನುದಾನಗಳ ಕೆಲಸ ಮಾಡ್ತೀನಿ, ಅದರಿಂದ ಬಂದಿರತಕ್ಕಂಥ ದುಡ್ಡನ್ನ ನಾನು ತಗೊಂಡು ನಾನು ಮನೆಯಲ್ಲಿ ಕೂತ್ರೆ ಸಾಗುತ್ತಾ? ಒಂದು ಸರ್ಕಾರ ನಿಮ್ಮ ಮನೆಯಲ್ಲಂತೂ ಕೊಡುವಂತ ನಾವು ಕೇಳ್ತಾ ಇಲ್ಲ. ಸರ್ಕಾರದಿಂದ ಬಂದಿರತಕ್ಕಂಥ ಆಶ್ರಯ ಯೋಜನೆಯಲ್ಲಿ ಬಂದಿರತಕ್ಕಂಥ ಒಂದು ಮನೆ ಕೊಡ್ಬೇಕಾಗಿತ್ತಲ್ಲ. ಆಲ್ರೆಡಿ
ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಗ್ರಾಮ ಸಭಾ ಆದ್ರೆ ಇಂಥೊಬ್ರಿಗೊಬ್ಬ ಒಂದು ಮನೆ ಹಾಕ್ಬೇಕಾಗಿತ್ತಲ್ಲ ಈ ವಾರ್ಡ್ ನಂಬರ್ನ ಸದಸ್ಯ, ಯಾಕೆ ಹಾಕ್ಲಿಲ್ಲ? ದುಡ್ಡು ಕೊಟ್ರ ನಿಮ್ಗೆ ಎಲ್ರು? ದುಡ್ಡು ಕೊಟ್ಟರೆ ನೀವು ಮನೆ ಹಾಕಿದ್ರಾ? ಈ ಕುಟುಂಬಕ್ಕೆ ಅಲ್ಲಿಯ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಆ ವಾರ್ಡ್ ನಂಬರ್ನಲ್ಲಿ ಬರ್ತಕ್ಕಂಥ ಸದಸ್ಯ, ನೀವು ಈ ಕುಟುಂಬಕ್ಕೆ ಮನೆ ಕೊಡ್ತಿರೋ, ಆಶ್ರಯ ಯೋಜನೆಯಲ್ಲಿ ಇರ್ತಕ್ಕಂಥ ಮನೆ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ನಾವಂತೂ ಈ ಕುಟುಂಬಕ್ಕೆ ಆಶ್ರಯ ಯೋಜನೆಯಲ್ಲಿ ಬಂದಿರ್ತಕ್ಕಂಥ ಮನೆಗಳಲ್ಲಿ ಒಂದು ಮನೆ ಕೊಡಿಸುವಂತ ವ್ಯವಸ್ಥೆ ಮಾಡಿರ್ತೀವಿ. ಅದರಲ್ಲಿ ಬೇರೆ ಮಾತೇ ಇಲ್ಲ ಅನ್ನೋದು ನಾನು ಸ್ಪಷ್ಟಪಡಿಸ್ತೀನಿ. ಇನ್ನೊಂದು, ನಮ್ಮ ಅಫ್ಜಲ್ಪುರ ತಾಲೂಕಿನಲ್ಲಿ 2500 ಮನೆಗಳು 12 ಗ್ರಾಮ ಪಂಚಾಯತಿಗಳಿಗೆ ಬಂದಿರತಕ್ಕಂಥದ್ದು. ಈ 12 ಗ್ರಾಮ ಪಂಚಾಯತಿಗೆ ನಾವು ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿ, ಅಧ್ಯಕ್ಷರು, ಸದಸ್ಯರಲ್ಲಿ ಹೇಳುವುದೊಂದೇ ಏನು ಅಂತಂದ್ರೆ, ಆಶ್ರಯ ಯೋಜನೆಯಲ್ಲಿ ಬಂದಿರತಕ್ಕಂಥ ಮನೆಗಳನ್ನು ನಿಜವಾದ ಫಲಾನುಭವಿಗಳಿಗೆ ನೀಡಿ ಅಂತ ಹೇಳಿ. ಆದರೆ ಒಂದು ವೇಳೆ ನೀಡಿದ್ದೇ ಇಲ್ಲದೆ ಆದರೆ ನಾವು ಪ್ರತಿ ಗ್ರಾಮ ಪಂಚಾಯತಿಗೆ ಕಾನೂನು ರೀತಿಯಲ್ಲಿ ನಾವು ಅರ್ಜಿಗಳ ಮೂಲಕ ನಾವು ಎಂಥ ಫಲಾನುಭವಿಗಳಿಗೆ ಮನೆ ನೀಡಿದ್ದೀರಿ ಅನ್ನೋದು ನಾವು ಎಲ್ಲ ಡೀಟೇಲ್ಸನ್ನು ತೆಗೆದು ನಮ್ಮ ತಾಲೂಕಿನ ಶಾಸಕರಿಗೆ ಮತ್ತು ನಮ್ಮ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಸಚಿವರಿಗೆ ಮುಟ್ಟಿಸುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.